ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋದಲ್ಲಿ 10ನೇ ತರಗತಿ ಪಾಸ್ ಆದವರಿಗೆ ಮತ್ತು ITI ಡಿಪ್ಲೊಮಾ ಪಾಸ್ ಆದವರಿಗೆ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 4-5 ಪಾಯಿಂಟ್ನ ಡಿವೈಡ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಕರ್ನಾಟಕದ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಬೇಕು, ಇನ್ನು ಎರಡನೇದಾಗಿ ವಯೋಮಿತಿ ಮತ್ತು ವಯೋಮಿತಿ ಸಡಿಲಿಕೆ ಎಷ್ಟಾಗಿರಬೇಕು, ಇನ್ನು ಹುದ್ದೆಗಳ ವಿವರ ಏನಾಗಿರುತ್ತೆ ಮತ್ತೆ ಎಷ್ಟೆಷ್ಟು ಪೋಸ್ಟಿಗೆ ಕರೆದಿರ್ತಾರೆ, ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಇನ್ನು ಕೊನೆಯದಾಗಿ ಕೊನೆ ದಿನಾಂಕ ಯಾವ್ದಾಗಿರುತ್ತೆ, ಇನ್ನು ಸಂಬಳ ವಿವರ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಮೊದಲೇದಾಗಿ ನೋಡ್ತಾ ಇರ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ರೈಲ್ ವೀಲ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಕೇಳಿರ್ತೀರ, ಕರ್ನಾಟಕದ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಬೇಕಂತ ಕೇಳಿದಾಗ, ಇನ್ನು ಕರ್ನಾಟಕದ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಬೇಕಂತ ನೋಡೋದಾದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಯಾವ ಥರ ಆರಾಮ್ಸೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಎರಡನೇದಾಗಿ ವಯೋಮಿತಿ ಮತ್ತು ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ, ಫಸ್ಟ್ನೇದಾಗಿ ವಯೋಮಿತಿ ನೋಡೋದಾದ್ರೆ ಗರಿಷ್ಠ 24 ವರ್ಷದೊಳಗೆ ಕೂಡ ಅರ್ಜಿನ ಸಲ್ಲಿಸಬೇಕು. ಇನ್ನು ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ OBC ಮತ್ತು SC/ST ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷ ತನಕ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ತನಕ ಸಡಿಲಿಕೆ ಇರುತ್ತೆ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ವಿವರ ನೋಡೋದಾದ್ರೆ ನೋಡಿ, ಫಿಟ್ಟರ್ ಅಂತ ಕರೀತಾರೆ, ಅದಕ್ಕೆ 85 ಪೋಸ್ಟ್ ಖಾಲಿ ಇರುತ್ತೆ. ಶಾಸ್ತ್ರಜ್ಞ ಅಂತ ಹೇಳಿದೆ ನೋಡಿ, ಅದಕ್ಕೆ 31 ಪೋಸ್ಟ್ನ ಕರೆದಿರ್ತಾರೆ. ಇನ್ನು ಮೆಕ್ಯಾನಿಕ್ಗೆ ನೋಡಿ 8 ಪೋಸ್ಟ್ನ ಕರೆದಿರ್ತಾರೆ. ಇನ್ನು ಟರ್ನರ್ಗೆ ನೋಡಿ 5 ಪೋಸ್ಟ್ನ ಕರೆದಿರ್ತಾರೆ. ಇನ್ನು CNC ಪ್ರೋಗ್ರಾಮಿಂಗ್ ಮತ್ತು ಆಪರೇಟರ್ ನೋಡಿ 23 ಪೋಸ್ಟ್ಗಳನ್ನ ಕರೆದಿರ್ತಾರೆ. ಇನ್ನು ಎಲೆಕ್ಟ್ರಿಷಿಯನ್ ನೋಡಿ 18 ಪೋಸ್ಟ್ನ ಕರೆದಿರ್ತಾರೆ. ಇನ್ನು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ನೋಡಿ 22 ಪೋಸ್ಟ್ನ ಕರೆದಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕಂತ ಹೇಳಿರ್ತಾರೆ. ಫ್ರೆಂಡ್ಸ್, ಇನ್ನು ಅರ್ಜಿನ ಹೇಗೆ ಸಲ್ಲಿಸಬೇಕಂತ ನೋಡಿದರೆ ಡಿಸ್ಕ್ರಿಪ್ಷನಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಡ್ರೆಸ್ಸಿಗೆ ಪೋಸ್ಟ್ನ ಮಾಡಬೇಕಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಯಾವುದೇ ರೀತಿ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಇನ್ನು ಫ್ರೆಂಡ್ಸ್, ಕೊನೆ ದಿನಾಂಕ ನೋಡೋದಾದ್ರೆ ಇನ್ನೇನು ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ. ಇನ್ನು ಎಂಡ್ ಆಗೋ ಡೇಟ್ ಬಂದ್ಬಿಟ್ಟು 22 ಮಾರ್ಚ್ 2024 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಇನ್ನು ಸಂಬಳ ವಿವರ ಕೊನೆಯದಾಗಿ ಸಂಬಳ ವಿವರ ನೋಡೋದಾದ್ರೆ 10,899ರಿಂದ 12,261 ತನಕ ಆಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಾವು ಹಾಕುವ ವಿಡಿಯೋಗಳು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. Thank you for watching guys.